ಸ್ಥಾನಮಾನವನ್ನು ಗೆಲ್ಲೋದಕ್ಕೆ ಈ ಎಲ್ಲ ಹಂತದ ಒಂದೊಂದು ಕಸರತ್ತಿನ ನಡುವೆ ಸುಮಲತಾ ಅಂಬರೀಶ್ ಅವರು ಇವತ್ತು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಸುಮಲತಾ ಅಂಬರೀಶ್ ಅವರ ನಡೆ ನಿಗೂಢವಾಗಿತ್ತು. ಮಂಡ್ಯದಲ್ಲಿ ತನ್ನ ತೀರ್ಮಾನ ಏನು ಅಂತೇಳಿ ಹೇಳಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರದ ನಡುವೆ ಬಿಜೆಪಿಗೆ ನಾನು ಸೇರ್ಪಡೆ ಆಗ್ತೀನಿ, NDA ಅಭ್ಯರ್ಥಿಯನ್ನು ನಾನು ಬೆಂಬಲಿಸ್ತೀನಿ, ಕುಮಾರಸ್ವಾಮಿ ಅವರಿಗೆ ನಾನು ಬೆಂಬಲವಾಗಿರ್ತೀನಿ ಅನ್ನೋದನ್ನು ಹೇಳಿದ್ರು. ಆ ಮೂಲಕ ತಮ್ಮ ಸ್ಥಾನವನ್ನು ಬಿಟ್ಕೊಟ್ರು ಸುಮಲತಾ ಅಂಬರೀಶ್ ಅವರು. 2019ರಲ್ಲಿ 7,06,333 ಓಟನ್ನು ಪಡ್ಕೊಂಡು ಬಿಜೆಪಿಯ ಬೆಂಬಲದೊಂದಿಗೆ ಗೆದ್ದಂಥ ಸುಮಲತಾ ಅಂಬರೀಶ್ ಅವರು ಈ ಬಾರಿ ತನ್ನ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ. NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ತನ್ನ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಹಿಂದೆ ಗೆದ್ದಾಗಲೇ ಅವ್ರು ಹೇಳ್ತಾ ಇದ್ರು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ, ಆದರೆ ತಾಂತ್ರಿಕ ಕಾರಣಗಳಿಂದ ಸೇರ್ಪಡೆ ಆಗೋದಕ್ಕಾಗಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದೆಲ್ಲದ್ರ ನಡುವೆ ಇವತ್ತು 11:30 ಇನ್ನೇನು ಅರ್ಧ ಗಂಟೆ ಸುಮಲತಾ ಅಂಬರೀಶ್ ಅವರು ಬರ್ತಾರೆ, ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದ್ರ ಹಿಂದೆ ಕೆಲ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಒಂದು, ರಾಜ್ಯಸಭೆಗೆ ಅವರನ್ನ ಕಳಿಸೋದ್ರ ಬಗ್ಗೆ ಬಿಜೆಪಿ ಅವರಿಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದೆಯಂತೆ. ಮತ್ತೊಂದು ಕಡೆಯಲ್ಲಿ ತನ್ನ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಿ ಲೆಕ್ಕಾಚಾರವನ್ನ ಮಾಡಿ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನು ತಾವು ಸಂಸದರಾಗಿದ್ದಾಗ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ ಸುಮಾರು 4,000 ಕೋಟಿವರೆಗೂ ಕೂಡ ಅವರಿಗೆ ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿದೆ. ಮತ್ತೆ ನರೇಂದ್ರ ಮೋದಿ ಅವರು ತಾವು ಸಂಸದರಾಗಿದ್ದಾಗ, ಯಾರು ಸುಮಲತಾ ಅಂಬರೀಶ್ ಅವರು ಸಂಸದರಾಗಿದ್ದಾಗ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಗೌರವಯುತವಾಗಿ ನಡೆದುಕೊಂಡಿದ್ದಾರೆ. ಮತ್ತೆ ತಮ್ಮ ಮಾತನ್ನು ತೆಗೆದು ಹಾಕ್ತಾ ಇರಲಿಲ್ಲ ಅನ್ನೋದು ಮೊನ್ನೆ ಮಾತಾಡುವ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು. ಈ ಎಲ್ಲ ಕಾರಣಗಳಿಂದ ನಾನು ಬಿಜೆಪಿ ಪರವಾಗಿ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ರು. 2019ರ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ನಿಂದ ಮೊದಲು ಟಿಕೆಟ್ ಅನ್ನ ಕೇಳಿದ್ರು. ಸಿಗದೇ ಇದ್ದಾಗ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಹಾಕದೆ ಅವರಿಗೆ ಬೆಂಬಲವನ್ನು ಕೊಡುತ್ತೆ. ಅದಾದ ನಂತರ ಈಗ ಮತ್ತೆ ಚುನಾವಣೆ ಬಂದಿದೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಇಂಗಿತನ್ನು ವ್ಯಕ್ತಪಡಿಸಿದ್ರು ಕೂಡ NDA ನಾಯಕರಿಗೆ ಅಥವಾ NDA ಮೈತ್ರಿಕೂಟಕ್ಕೆ ತನ್ನ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಯ್ತು. ಆಗ ಕಾಂಗ್ರೆಸ್ಗೆ ಹೋಗುವಂತ ಎಲ್ಲ ದಾರಿಗಳು ಮುಚ್ಚಿ ಹೋಗಿತ್ತು. ಬಿಜೆಪಿ ಜೊತೆಗಿನ ಮಾತುಕತೆಯ ನಂತರ ಅವರು ಈಗ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ರಾಜಕೀಯ ಒಳಸುಳಿವು ಸುಮಲತಾ ಅವರು ಸೇರ್ಪಡೆ ಆಗಿರೋದ್ರ ಬಗ್ಗೆ. ಸದ್ಯಕ್ಕಿನ್ನೂ ಕೆಲವೇ ಹೊತ್ತಿನಲ್ಲಿ ಪಕ್ಷದಲ್ಲಿ ಬಿಜೆಪಿ ಬಾವುಟವನ್ನು ಹಿಡಿತಾರೆ ಸುಮಲತಾ ಅಂಬರೀಶ್. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಭಾರಿ ಕುತೂಹಲ ಇದೆ, ಎಷ್ಟು ಗಂಟೆಗೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಮತ್ತೆ ರಾಜಕೀಯ ಲೆಕ್ಕಾಚಾರಗಳೇನು, ನಾಯಕರುಗಳು ಏನು ಹೇಳ್ತಾ ಇದ್ದಾರೆ, ಸುಮಲತಾ ಅವರು ಏನು ಹೇಳ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿ ಏನಿದೆ ಸುರೇಶ್? ಎಸ್ ರಂಜಿತ್, ಕಳೆದ 2-3 ತಿಂಗಳಿಂದ ಏನು ಮಂಡ್ಯ ಕ್ಷೇತ್ರಕ್ಕಾಗಿ ಅಗ್ಗಜಗ್ಗಾಟ ನಡೀತಿತ್ತು, ಅದು ಕೊನೆಗೂ ಕೂಡ ಅದಕ್ಕೆ ಈಗ ಒಂದು ತೆರೆ ಬಿದ್ದಿರ್ತಕ್ಕಂಥದ್ದು. ಈಗ ಅಂತಿಮವಾಗಿ ಸುಮಲತಾ ಅವರು BJP ಬೆಂಬಲಿಸುವುದು ಅಷ್ಟೇ ಅಲ್ಲ, ಅಧಿಕೃತವಾಗಿ BJPಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಂದರೆ 11:30 ಸುಮಾರಿಗೆ ರಾಜ್ಯ BJPಯ ಹಿರಿಯ ನಾಯಕರ ನೇತೃತ್ವದಲ್ಲಿ BS ಯಡಿಯೂರಪ್ಪ, ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ತಮ್ಮ ಬೆಂಬಲಿಗರೊಂದಿಗೆ BJPಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈಗಾಗಲೇ ಕಳೆದ ಅಂದರೆ 2 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಅಗ್ಗಜಗ್ಗಾಟಾಗಿತ್ತು. ಅದಾದ ನಂತರದ ಬೆಳವಣಿಗೆಗಳನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರನ್ನು ಮತ್ತು ನರೇಂದ್ರ ಮೋದಿ ಅವರನ್ನು ಕೂಡ ದೆಹಲಿಗೆ ಹೋಗಿ ಭೇಟಿಯಾಗಿ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು. ಆದರೆ ಅದು ಆಗಲಿಲ್ಲ. ಅಧಿಕೃತವಾಗಿ NDA ಅಭ್ಯರ್ಥಿಯನ್ನು ಬೆಂಬಲಿಸಲೇಬೇಕಾದಂಥ ಅನಿವಾರ್ಯತೆಗೆ ಸುಮಲತಾ ಬಂದು ನಿಂತಿದ್ದರು. ಸೊ ಹಾಗಾಗಿ ನಿನ್ನೆ ಸುಮಲತಾ ಅವರು ಕೂಡ ತಮ್ಮ ರಾಜಕೀಯ ಪ್ರಬುದ್ಧತೆಯನ್ನು ಮೆರೆದಿರ್ತಕ್ಕಂಥದ್ದು. ಏಕೆಂತಂದರೆ ಅವರು ಬೇರೆ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸೋದಾಗಲಿ ಅಥವಾ ಬೇರೆ ಕ್ಷೇತ್ರಗಳ ಏನು ಆಫರ್ಗಳು ಇದ್ದರೂ ಕೂಡ ಅಲ್ಲೆಲ್ಲಿಯೂ ಕೂಡ ಸುಮಲತಾ ಅವರು ಸ್ಪರ್ಧೆಗೆ ಒಲವನ್ನು ತೋರದೆ ಮಂಡ್ಯಕ್ಕಾಗಿಯೇ ಮಂಡ್ಯ ಜನರ ಜೊತೆಯೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ತಟಸ್ಥವಾಗಿ ಉಳಿಯುವಂಥ ನಿರ್ಧಾರಕ್ಕೆ ಬಂದಿದ್ದರು. ಆದರೆ ಅಂತಿಮವಾಗಿ NDA ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅನ್ನುವಂತಹ ಹೈಕಮಾಂಡ್ ನಾಯಕರ ಮತ್ತು ರಾಜ್ಯ ನಾಯಕರ ಒತ್ತಾಸೆಯ ಮೇರೆಗೆ, ಜೊತೆಗೆ HD ಕುಮಾರಸ್ವಾಮಿ ಅವರ ಖುದ್ದು ಯಾವಾಗ ಸುಮಲತಾ ಅವರನ್ನು ಭೇಟಿಯಾಗಿ ಅವರನ್ನು ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದು ಖಂಡಿತವಾಗಲೂ ಕೂಡ ಯಶಸ್ವಿ ಆಯಿತು. ಸೊ ಅದಾದ ನಂತರವೇ ಈಗ ಸುಮಲತಾ ಅವರು ಅಧಿಕೃತವಾಗಿ BJPಯನ್ನು ಬೆಂಬಲಿಸಿ BJPಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರುವಂತೆ ಸಹಜವಾಗಿ ಮಂಡ್ಯದಲ್ಲಿ ಸುಮಲತಾ ಅವರ ಸಂಪೂರ್ಣ ಬೆಂಬಲ, ಸಂಪೂರ್ಣ ಸಹಕಾರ ಸಿಕ್ಕಿದೆ. ಆದರೆ HD ಕುಮಾರಸ್ವಾಮಿ ಅವರ ಗೆಲುವು ಬಹುತೇಕ ನಿಶ್ಚಿತ. ಹೀಗಾಗಿ ನಿನ್ನೆ ಅವರ ಒಂದು ಏನು ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಕೂಡ ಸ್ಟ್ರಾಟಜಿ ಕೂಡ ಅದೇ ಆಗಿತ್ತು. ಸುಮಲತಾ ಅವರ ಮನವೊಲಿಕೆಯ ಕಸರತ್ತು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಅಂತಿಮವಾಗಿ ಸುಮಲತಾ ಅವರನ್ನು ಮನವೊಲಿಸುವಲ್ಲಿ ಇಬ್ಬರೂ ಕೂಡ ಅಂದರೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಪಾಲು ಇಬ್ಬರದು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಂತಿಮವಾಗಿ ಸುಮಲತಾ ಅವರು ಸಂಪೂರ್ಣವಾಗಿ BJP ಅತ್ತ ಮನಸ್ಸನ್ನು ಮಾಡಿ ಅಧಿಕೃತವಾಗಿ BJPಗೆ ಸೇರ್ಪಡೆ ಆಗ್ತಿದ್ದಾರೆ. ಸೊ ಇನ್ನು ಈ ಮೂಲಕ
ಸಂಪೂರ್ಣವಾಗಿ ಅಂದರೆ ಮಂಡ್ಯ ಕಣ ಮತ್ತಷ್ಟು ಜೋರಾಗ್ತಾ ಇದ್ದು NDA ಅಭ್ಯರ್ಥಿ ಏನಿದ್ದಾರೆ HD ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಇಳಿತಾರಾ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲ ಇತ್ತು. ಈಗ ಅಂತಿಮವಾಗಿ ಅದು ಕೂಡ ಕ್ಲಿಯರ್ ಆಗಿದ್ದು ಇವತ್ತಿನ ಸೇರ್ಪಡೆ ಆದ ನಂತರ ಸುಮಲತಾ ಅವರು HD ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೂ ಕೂಡ ಇಳಿತಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ರಂಜಿತ್. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಕೂಡ ರಾಜ್ಯ BJP ಕಚೇರಿಗೆ ಆಗಮಿಸ್ತಾರೆ. ರಾಜ್ಯ BJP ಕಚೇರಿಗೆ ಆಗಮಿಸಿ ಹಿರಿಯ ನಾಯಕರ ನೇತೃತ್ವದಲ್ಲಿ BJPಯ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಎಸ್ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.